ಏನ್ ವಿಚಾರವಾಗಿ ದೂರ ಏನ್ ಕೊಟ್ಟಿಲ್ಲ, ಆಕ್ಷನ್ ತಗೊಳ್ಳಿ ಎಂದು ಕೇಳಕ್ಕೆ ನಾವು ಅಡ್ವೊಕೇಟ್ಸ್ ಬಂದಿದ್ವಿ. ಸುಮಾರು ಜನ ರಂಗನಾಥ್ ಎಕ್ಸ್ ಪ್ರೆಸಿಡೆಂಟ್ ಬಾರ್ ಅಸೋಸಿಯೇಷನ್ಸ್ ಬಂದಿದ್ದಾರೆ. ನಿನ್ನೆ ದಾಳಿ ಆಗಿದೆ. ಅದ್ರಲ್ಲಿ ಅಫೆಂಡರ್ಸ್ ಡಿಫೆಂಡರ್ಸ್. ಈಗ ಅಫೆನ್ಸ್ ಮಾಡಿರೋರ್ ಮೇಲೆನೂ ಕೇಸ್ ಆಗಿದೆ, ಡಿಫೆನ್ಸ್ ಮಾಡಿರೋರ್ ಮೇಲೆನೂ ಕೇಸ್ ಆಗಿದೆ. ನೀವು ಚಾನೆಲ್, ಎಲ್ಲಾ ಚಾನೆಲ್ ಮಾಧ್ಯಮದವ್ರಿಗೆ ರಕ್ಷಣೆ ಬೇಕು. ಇದು 4th ಎಷ್ಟು ನೀವು ಎಲ್ಲ ಬಂದಿರೋದು ಸ್ಕಿಲ್ ಟು ಟೆಲ್ ದಿ ಪಬ್ಲಿಕ್. ಈಗ ಧರ್ಮಸ್ಥಳದಲ್ಲಿ ಸುಮಾರು ಇದೆ, ಕೊಲೆ ಆಗಿದೆ, ಸೀರಿಯಲ್ ಮರ್ಡರ್ಸ್ ಆಗಿದೆ. ಇದು ಎಲ್ಲರಿಗೂ ಗೊಂದಲ ಸೃಷ್ಟಿ ಮಾಡಿದೆ. ಸೀರಿಯಲ್ ಕಿಲ್ಲರ್ ಯಾರು, ಸೀರಿಯಲ್ ಯಾರು, ಅವ್ರನ್ನ ಪತ್ತೆ ಹಚ್ಚಬೇಕು. SIT ಇದೆ ಅಲ್ಲಿ. ಅದನ್ನ ಮಾಧ್ಯಮದವರು, ಅದು ಯೂಟ್ಯೂಬರ್ಸ್ ಇರ್ಬೋದು, ಮೇನ್ ಚಾನೆಲ್ಸ್ ಇರ್ಬೋದು, ಇಂಟರ್ನ್ಯಾಷನಲ್ ಚಾನೆಲ್ಸ್ ಇರ್ಬೋದು, ಅವ್ರ ಮೇಲೆ ದಾಳಿ ಮಾಡೋದು, ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ದು ನಾವು ಹೇಳಿದ್ವಿ IG ಅವರಿಗೆ. ಇದು ಬರೀ ಹೊಡೆದವರು ಓಡಿಸ್ಕೊಂಡವರು ಒಂದು ಮಾಡಿದ್ರ, ಪಿತ್ತೂರಿ ಮಾಡಿದ್ಯಾರು, ಪ್ರವೋಕ್ ಮಾಡಿದ್ಯಾರು, ದುಡ್ಡು ಕೊಟ್ಟಿದ್ದು ಯಾರು, ರೌಡಿಸಮ್ ಮಾಡಿದ್ಯಾರು, ಅವ್ರ ಮೇಲೆ 113 BNS ಇಂಪ್ಲಿಕೇಟ್ ಮಾಡಿ ಅಂತ ಕೂಡ ಹೇಳಿದ್ವಿ. 113 ಬಂದ್ರೆ ಬೇಲ್ ಸಿಗೋದಿಲ್ಲ. ಮಾಧ್ಯಮದವ್ರ ಮೇಲೆ ದಾಳಿ ಮಾಡಿದ್ರೆ ಅದು ದೇಶದ ಮೇಲೆನೆ ದಾಳಿ ಮಾಡ್ದಂಗ ಆಗುತ್ತೆ, ಅದು ಯಾವುದೇ ಮಾಧ್ಯಮ ಇರ್ಲಿ. ನನ್ನ ಏನು ಅಲ್ಲಿ ನಡೀತಾ ಇದೆ ಭಾರಿ ದುರಂತ. ಧರ್ಮಸ್ಥಳಕ್ಕೆ ಹೋದ್ರೆ ಆಗುತ್ತೆ, ಧರ್ಮಸ್ಥಳಕ್ಕೆ ಹೋದ್ರೆ ಮರ್ಡರ್ ಆಗುತ್ತೆ, ಧರ್ಮಸ್ಥಳಗೆ ಕ್ಯಾಮ್ರಾ ತಗೊಂಡು ಹೋದ್ರೆ ಅವ್ರ ಮೇಲೆನೂ ದಾಳಿ ಆಗುತ್ತೆ. ಧರ್ಮಸ್ಥಳ ಅಂದ್ರೇನು ಅದೇನು ಒಂದು ರಾಜ್ಯಾಂಗನ, ಅದು ನಮ್ಮ ದೇಶದಲ್ಲಿ ಇರೋ ಜಾಗ. ಧರ್ಮಸ್ಥಳ ನಮ್ಮ ದೇಶದ, ಯಾರಾಗ್ಲೂ ಹೋಗ್ತಾರೆ, ಯಾರಾಗ್ಲೂ ಬರ್ತಾರೆ. ಈ ಸಂದರ್ಭದಲ್ಲಿ ಇಷ್ಟೊಂದು ಡೆಡ್ ಬಾಡಿಗಳು ಸಿಗಿದೆ. ಪೊಲೀಸರಲ್ಲಿ, ಸ್ಥಳೀಯ ಪೊಲೀಸರು ಅವ್ರ ಕೆಲಸ ಸರಿಯಾಗಿ ಮಾಡಿಲ್ಲ. ನನ್ನ ಆರೋಪ, ನಿನ್ನೆ ಕೂಡ ಪೊಲೀಸರು ಸರಿಯಾಗಿ ಎಕ್ಸ್ಪೆಕ್ಟ್ ಮಾಡಿ ಅಡಿಷನಲ್ ಫೋರ್ಸ್ ಅಲ್ಲಿ ಹಾಕಿದ್ರೆ ಇದು ಆಗ್ತಾ ಇರ್ಲಿಲ್ಲ. 4 ಜನ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ. ಇವ್ರ ಮೇಲೆ ಕಾನೂನು ರೀತಿಯಾಗಿ ಕ್ರಮ ಜರುಗಿಸಬೇಕು. ನಾಟ್ ಜಸ್ಟ್ ಅನ್ಲಾಫುಲ್ ಅಸೆಂಬ್ಲಿ. ಅದೇ ಅವ್ರನ್ನ ಕೇಳಬೇಕು. ಇಂಟೆಲಿಜೆನ್ಸ್ ಮಾಹಿತಿ ಇರುತ್ತೆ. ಇಷ್ಟು ದೊಡ್ಡ ಇಂಟೆಲಿಜೆನ್ಸ್ ಇದೆ, SIT ಇದ್ದಾರೆ. ಗಲಾಟ ಆಗುತ್ತೆ. ಆರ್ಗನೈಸ್ ಮಾಡ್ಕೊಂಡು ಯಾರವ್ರು ಅಷ್ಟೊಂದು ಜನ ಬಂದಿದ್ದು, ಹಲ್ಲೆ ಮಾಡಿದ್ದು ಯಾಕೆ? ಅವ್ರ ಮೇಲೆ ಗೂಂಡಾಗಿರಿ ಮಾಡೋರ್ ಮೇಲೆ ಗೂಂಡಾ ಕಾಯ್ದೆ ಆಗ್ಬೇಕು. ಈಗ BNS ಅಲ್ಲಿ ಗೂಂಡಾ ಕಾಯ್ದೆ ಮತ್ತು ಟೆರರಿಸ್ಟ್ ಕಾಯ್ದೆನೂ BNS ಅಲ್ಲಿ ಇದೆ. ಆ ಸೆಕ್ಷನ್ ಹಾಕಿ ಅಂತ ಕೂಡ ಹೇಳಿದೆ. ಓಡಿಸ್ಕೊಂಡವ್ರ ಮೇಲೆ ಡಿಫೆನ್ಸ್ ಮಾಡಕ್, ನನ್ನ ಹೊಡೆಯಕ್ ಬಂದ್ರೆ ಮತ್ತೆ ನಾನು ಒಂದ್ ಏಟು ಹೊಡೆದ್ರೆ ನನ್ನ ಮೇಲೆ ಆ FIR ನ ಬಿಡಿಸಿ ಯಾರು ತಪ್ಪು ಮಾಡಿದಾರೆ ಅವ್ರ ಮೇಲೆ ಗೂಂಡಾ ಆಕ್ಟ್, ಟೆರರ್ ಆಕ್ಟ್ ಜೈಲಿಗೆ ಹಾಕ್ಬೇಕಾಗುತ್ತೆ. ನಮ್ಮ ದೇಶದಲ್ಲಿ ಗೂಂಡಾಗಿರಿ, ಈ ಪಿತೂರಿ, ಈ ಷಡ್ಯಂತ್ರ, ಈ ರಾಜಕೀಯ ದ್ವೇಷ ರಾಜಕಾರಣ ಇದು ಸರಿಯಲ್ಲ. ಇದ್ರ ಮೇಲೆ ಕಾನೂನು ರೀತಿ ಕ್ರಮ ಜರುಗಿಸ್ಬೇಕಂದು, ಕಾನೂನನ್ನೇ ಉಲ್ಲಂಘನೆ ಮಾಡೋರ ಮೇಲೆ ಆಕ್ಷನ್ ತಗೊಳ್ಳಿ, ಕಾನೂನು ಪ್ರಕಾರ ನಡೆದುಕೊಂಡು ಹೋಗ್ಲಿ. ಮಾಧ್ಯಮದವ್ರಿಗೆ ಸಫಿಶಿಯಂಟ್ ಪ್ರೊಟೆಕ್ಷನ್ ಕೊಡಬೇಕು. ಅಲ್ಲಿ ಇಷ್ಟೊಂದು ಜನ ಮಾಧ್ಯಮದವ್ರು ಹೋಗಿದ್ದಾರೆ, ಇವ್ರಿಗೆ ಪ್ರೊಟೆಕ್ಷನ್ ಕೊಡ್ಬೇಕಲ್ಲ. ಸ್ಟೇಟ್ ರೆಸ್ಪಾನ್ಸಿಬಿಲಿಟಿ. ಪೊಲೀಸರು ಇರೋದು ಏನ್ ಬದನೆಕಾಯಿ ನೋಡಕ, ಪೊಲೀಸರು ಇರೋದು ರಕ್ಷಣೆ ಕೊಡಕ್ಕೆ, ಇನ್ವೆಸ್ಟಿಗೇಷನ್ ಮಾಡಕ್ಕೆ, ಇಂಟೆಲಿಜೆನ್ಸ್ ಇದೆಲ್ಲ ಮಾಡ್ಬೇಕಂದು ಕೇಳ್ಕೊಂಡಿವಿ. ಮತ್ತೆ ನೀವು ಅದನ್ನೇ ಕೇಳ್ತಾ ಈಗ ಹೇಳ್ತೀನಿ ನೀವು ಕೇಳಿದ್ರಲ್ಲ, ಹೇಳ್ತೀನಿ. ಸೌಜನ್ಯ ಮೆಡಿಕಲ್ ರಿಪೋರ್ಟ್ ನೋಡಿದ್ರಾ? PM ಮರ್ಡರ್ ಎಂದು ಬಂದಿದೆ. ಸ್ಥಳ, ಪ್ಲೇಸ್ ಆಫ್ ಅಕರೆನ್ಸ್ ಎಲ್ಲಿ? ಧರ್ಮಸ್ಥಳ. ಕಾಲಮ್ ನಂಬರ್ 4 FIR ನೋಡಿ, ಧರ್ಮಸ್ಥಳ. ಧರ್ಮಸ್ಥಳದಲ್ಲಿ ಆಯ್ತು, ಮರ್ಡರ್ ಆಯ್ತು. ಹೇಳಿದ್ರೆ ತಪ್ಪೇನಿದೆ? ಪದ್ಮಲತಾ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನೋಡಿ, ಮರ್ಡರ್. FIR ನೋಡಿ, ಸ್ಥಳ, ಸೀನ್ ಆಫ್ ಅಕರೆನ್ಸ್ ಧರ್ಮಸ್ಥಳ ಅಂತ ಬರುತ್ತೆ. ಅನನ್ಯ ಭಟ್ ಅವರು ಕಾಣೆ ಆಗಿದ್ದಾಳೆ. ಎಲ್ಲಿ ಕಾಣೆ ಆಗಿದ್ದಾಳೆ? ಲಾಸ್ಟ್ ಸೀನ್ ಸರ್ಕಮ್ಸ್ಟೆನ್ಸ್ ಎಲ್ಲಿ? ಧರ್ಮಸ್ಥಳ. ಧರ್ಮಸ್ಥಳದಲ್ಲಿ ಈಗ ಊತ ಹಾಕಿದ್ದಾರೆ, ಎಣೆಗಳು ಸಿಗ್ತಾ ಇದೆ, ಸ್ಕೆಲೆಟನ್ ರಿಮೈನ್ಸ್ ಸಿಗ್ತಾ ಇದೆ, ಕೊಲೆಗಳಾಗಿದೆ. ಯಾರು ಸೀರಿಯಲ್ ಕಿಲ್ಲರ್ ಯಾರು ಕಂಡುಹಿಡಿಬೇಕು. ನಾನು A ಹೆಸರು ಹೇಳಿದನ, B ಹೆಸರು ಹೇಳಿ, ಯಾವನೋ ಸೈಕ್ ಮಾಡಿದಾನೆ. ಒಂದು ಸೌಜನ್ಯನನ್ನ ಮಾಡಿ, ಕೊಲೆ ಮಾಡಿ, ಬಾಡಿನ ಕತ್ತರಿಸಿ, ಮರಕ್ಕೆ ಕಟ್ಟಿ, ಕಲ್ಲಿಗೆ ಕಟ್ಟಿದ್ದು ಯಾವ ಜಾಗ ಅದು? ಧರ್ಮಸ್ಥಳ. ಧರ್ಮಸ್ಥಳ ಅನ್ನೋದು ನಮ್ಮ ದೇಶದಲ್ಲಿ ಒಂದು ಭೂಮಿ.
ನೀವು ಪುಣ್ಯ ಭೂಮಿ ಅಂತಾರೆ, ಕೆಲವರು ಪಾಪದ ಭೂಮಿ ಅಂತಾರೆ. ಅದೊಂದು ಭೂಮಿ, ದೇಶದ ಭೂಮಿ. ಇಲ್ಲಿ ಕ್ರೈಮ್ ಸ್ಕೀನ್ ಇಲ್ಲ ಅಂದ್ರೆ ಇದು ಹೆಸರು ಹೇಳ್ತೀವಿ. ಅದರಿಂದ ಧರ್ಮಸ್ಥಳದಲ್ಲಿ ಹೆಣಗಳು ಸಿಗ್ತಾ ಇದೆ, ಡೆಡ್ ಬಾಡಿ ಸಿಗಿದೆ, ಆಗಿದೆ, ಮರ್ಡರ್ ಆಗಿದೆ. ಆ ಅರ್ಥದಲ್ಲಿ ಧರ್ಮಸ್ಥಳ ಅಂತ ಹೇಳಿದ್ರು. ಅದು ಏನಾಗುತ್ತೆ ನಾನು ಹೇಳ್ತೀನಿ. ಈಗ 79 ಫಸ್ಟ್ ಮರ್ಡರ್ ರಿಪೋರ್ಟಿಂಗ್. ಮರ್ಡರ್ ಆದವ್ರ ಹೆಸರು ವೇದವಲ್ಲಿ ಮರ್ಡರ್ ಆಗಿದ್ದು 79. ಅದು ಯಾರು ಮರ್ಡರ್ ಆಗಿಲ್ಲ ಅಂತ ಹೇಳಕ್ ಬರಲ್ಲ. ಮರ್ಡರ್ ಆಗಿರೋ ಜಾಗ ಧರ್ಮಸ್ಥಳ. ಆ FIR ಅಲ್ಲಿ ಹಾಗೆ ಇದೆ, ಇದುವರೆಗೆ ಕಂಡಿಡ್ದಿಲ್ಲ. 79 ಪದ್ಮಲತಾ, 79 ವೇದವಲ್ಲಿ, 83 ಪದ್ಮಲತಾ, ಮತ್ತೆ 2003 ಅನನ್ಯ ಭಟ್, 2012 ಸೌಜನ್ಯ. ಇದಕ್ಕೆ ಮಧ್ಯದಲ್ಲಿ ಹೆಸರುಗಳು, ಸುಮಾರು ಹೆಸರುಗಳು ಬರುತ್ತೆ. ಈಗ ಇಷ್ಟೊಂದು ಹೆಣಗಳು ಆಗಿದೆ. ಆದ್ರಿಂದ SIT ಕಾನ್ಸ್ಟಿಟ್ಯೂಟ್ ಮಾಡಿದ್ದಾರೆ. 3/7/2025 ಐ ವಿಟ್ನೆಸ್ ಕಣ್ಣಾರೆ ಕಂಡ ಸಾಕ್ಷಿ ಇಲ್ಲ. ಅದನ್ನ ನಾನು ಅಂದು ಹೇಳ್ತೀನಿ. FIR 4ನೇ ತಾರೀಕು ರಿಜಿಸ್ಟರ್ ಮಾಡಿದ್ದಾರೆ. 11ನೇ ತಾರೀಕು 183 BNSS ಪ್ರಕಾರ ಕನ್ಫೆಷನ್ ಸ್ಟೇಟ್ಮೆಂಟ್ ರೆಕಾರ್ಡ್ ಆಗಿದೆ. ಈಗ ಗೊತ್ತಾಯ್ತು, BCD ಯಾರೆಂದು ತನಿಖಾಧಿಕಾರಿಗಳಿಗೆ ಗೊತ್ತು, BR, CR, DR ಎಂದು ಗೊತ್ತಾಗಿದೆ. BCD ಯಾರೆಂದು ಹೊರಗೆ ಬರಬೇಕು, ಅದು ತನಿಖೆ ಆದ ಮೇಲೆ ಬರುತ್ತೆ. ಈಗ ಸ್ಪೆಕ್ಯುಲೇಷನ್, ಸಿ ಬಂದು ಇವರೇ, ಬಿ ಇವರೇ, ಅದು ಹೇಳಿದ್ರೆ ತಪ್ಪಾಗುತ್ತೆ, ಅದು ಊಹೆ ಆಗುತ್ತೆ. ಪರ ವಿರೋಧ ಇದೆ, ಮಾಧ್ಯಮದಲ್ಲಿನೂ ಪರ ಇದೆ, ವಿರೋಧ ಇದೆ. ಬಟ್ ನ್ಯಾಯದ ಪರ ಇರಬೇಕು. ಈ ಮಾತು ಹೇಳಿದ್ರಲ್ಲ ಊಹೆ ಅಂತ, ಅಲ್ಲಿ ಈಗ ಅಲಿಗೇಷನ್ ಬಂದಿರೋದು ಅದೇ ಊಹೆ ಮಾಡಿ ರಿಪೋರ್ಟಿಂಗ್ ಮಾಡ್ತಾ ಇದ್ರು. ಅದು ಯಾರು ಮಾಡಿದ್ರೇನೋ ತಪ್ಪಂತೀನಿ ನಾನು, ಯಾರು ಮಾಡಿದ್ರೇನೋ. ಬಟ್ ನ್ಯಾಯ ಸಿಗಬೇಕಾ, ಇನ್ವೆಸ್ಟಿಗೇಷನ್ ಆಗ್ಬೇಕಾ, ನ್ಯಾಯ ಸಿಗಬೇಕಾ? ಇರಿ ಸರ್, ಈಗ ಈ ಪ್ರಾಣಗಳು ಹೋಗಿದೆ. ಇರಿ ಸರ್, ನಾನು ಹೇಳ್ತೀನಿ. ಈಗ ನಾನು ಹೇಳ್ತೀನಿ ತಾವು ದೂರ ಕೊಟ್ಟು ಬಂದಿದ್ದೀರಾ, ನಮ್ಗಿರೋ ಪ್ರಶ್ನೆ ಉತ್ತರ ಕೊಡ್ತಾ ಇದ್ದಾರೆ. ಇರಿ ಸರ್, ಈಗ ಪ್ರಶ್ನೆ ಕೇಳ್ತಾರೆ ಸರ್, ಪತ್ರಕರ್ತರ ಪ್ರಶ್ನೆ ಕೇಳ್ತಾ ಇದ್ದೀವಿ. ಆಯ್ತು ಸರ್, ನಿಮ್ಗೆ ನಾನು ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಅಲ್ಲ, ಆಯ್ತಾ? ನಾನು ಇನ್ವೆಸ್ಟಿಗೇಟಿಂಗ್ ಆಫೀಸರ್. ಆಯ್ತಾಯ್ತು. ಈಗ ನೀವು ಎಷ್ಟು ಜನ ಬಿದ್ದಿದೆ RTI ಅಲ್ಲಿ ಹಾಕಿ, ಎಷ್ಟು ಜನ ಬಿದ್ದಿದೆ SIT ನ ಕೇಳಿ. ನಾವು ಅಡ್ವೊಕೇಟ್ಸ್, ಅಲ್ಲಿ ಮರ್ಡರು, ರೇಪು, ಬರಿಯಲು ಆಗಿದೆ. ಮಾಧ್ಯಮದವ್ರ ಮೇಲೆ ದಾಳಿ ಆಗಿದೆ. ದಾಳಿ ಮಾಡಿರೋ ಗೂಂಡ ಯಾರು, ಅವ ಗೂಂಡಾನ ಕಲಿಸಿದ್ ಯಾರು, ಅವನಿಗೆ ದುಡ್ಡು ಕೊಟ್ಟಿದ್ದು ಯಾರು, ತನಿಖೆ ಮಾಡಿ ಅಂತ ಲೆಟರ್ ಕೊಟ್ಟಿದ್ದಾರೆ.